ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಪ್ರಮುಖವಾಗಿ ವಿಶೇಷ ಕವಡೆ ಶಾಸ್ತ್ರದ ಮುಖಾಂತರ ಸಂಪೂರ್ಣ ವಾರದ ಪ್ರತಿಯೊಬ್ಬ ರಾಶಿಯವರ ಫಲಗಳೇನು, ಯಾವ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿಸ್ಕೊಡ್ತೇನೆ. ದಿನಾಂಕ 16ನೇ ತಾರೀಕಿಂದ ಅಂದರೆ ರವಿವಾರದಿಂದ ದಿನಾಂಕ 22 ಶನಿವಾರದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ವಿಶ್ವಾವಸು ಸಂವತ್ಸರ, ದಕ್ಷಿಣಾಯಣ, ಶರದೃತು, ಕಾರ್ತೀಕ ಮಾಸ ಅಂತ್ಯವಾಗಿ ಮಾರ್ಗಶಿರ ಮಾಸ ಪ್ರಾರಂಭ ಆಗುತ್ತೆ. ಯಾವಾಗ ಅಮಾವಾಸ್ಯೆ 20ರ ನಂತರ ಪ್ರಾರಂಭ ಆಗತಕ್ಕಂಥದ್ದು. ಅವಾಗ ಕೃಷ್ಣ ಪಕ್ಷ ಮುಕ್ತಾಯಾಗಿ ಶುಕ್ಲ ಪಕ್ಷವು ಕೂಡ ಪ್ರಾರಂಭ ಆಗುತ್ತೆ. ಇದು ಈ ವಾರದ ಪಂಚಾಂಗದ ಫಲ. ಈ ವಾರದ ವಿಶೇಷತೆಗಳನ್ನು ನೋಡಿದ್ರೆ ದಿನಾಂಕ 17ನೇ ತಾರೀಕು ಸೋಮವಾರ, ಕಡೆ ಕಾರ್ತಿಕ ಸೋಮವಾರ ಪ್ರದೋಷ ಇರತಕ್ಕಂಥದ್ದು. ಕಾರ್ತೀಕ ಸೋಮವಾರದಂದು ಬರತಕ್ಕಂಥ ಪ್ರದೋಷ ತುಂಬ ವಿಶೇಷವಾಗಿರತಕ್ಕಂಥದ್ದು. ಯಾರಿಗೆ ಆರೋಗ್ಯದ ಸಮಸ್ಯೆಗಳಿದೆ, ಯಾರಿಗೆ ಮನೆಯಲ್ಲಿ ಶಾಂತಿ ಇಲ್ಲ ಹಾಗೂ ಭಯದ ಚಿಂತೆಗಳು ಕಾಡಿಸ್ತಾ ಇದೆ ಹಾಗೂ ಅನಾರೋಗ್ಯದ ಭೀತಿ ಯಥೇಚ್ಛವಾಗಿ ಬಾಧಿಸ್ತಾ ಇದೆ ಅಂತ ಹೇಳಿದವರು ಶಿವನ ದೇವಸ್ಥಾನಕ್ಕೆ ಹೋಗಿ ಗೋಧೂಳಿ ಲಗ್ನದ ಆಚರಣೆ ಮಾಡತಕ್ಕಂತಹ ಪ್ರದೋಷದ ಪೂಜೆಗಳಲ್ಲಿ ಭಾಗವಹಿಸಿ ಖಂಡಿತವಾಗಿಯೂ ನಿಮ್ಮಲ್ಲಿರತಕ್ಕಂಥ ಸಮಸ್ಯೆಗಳು ದೂರವಾಗತ್ತೆ. ವಿಶೇಷವಾಗಿ ಭಗವಂತನಿಗೆ ರುದ್ರಾಭಿಷೇಕವನ್ನು ಮಾಡಿಸುವ ಮುಖಾಂತರ, ಅಭಿಷೇಕದ ತೀರ್ಥವನ್ನು ಸೇವನೆ ಮಾಡುವ ಮುಖಾಂತರ ನಿಮ್ಮಲ್ಲಿರತಕ್ಕಂತಹ ಕರ್ಮವನ್ನು ಕೂಡ ನೀವು ಕಳ್ಕೊಳ್ಬೋದು. ಈ ಪ್ರದೋಷ ಸಮಯದಲ್ಲಿ ಶಿವನನ್ನು ಯಥೇಚ್ಛವಾಗಿ ಜಪವನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಇರತಕ್ಕಂಥ ಧನಾತ್ಮಕ ಶಕ್ತಿ ಇನ್ನು ಯಥೇಚ್ಛವಾಗಿ ವೃದ್ಧಿ ಆಗತಕ್ಕಂಥದ್ದು. ಮೃತ್ಯುಂಜಯ ಮಂತ್ರಗಳನ್ನು ಜಪ ಮಾಡ್ಕೊಳ್ಬೋದು. ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಕೂಡ ಜಪ ಮಾಡ್ಕೊಳ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳನ್ನು ಕಡೆ ಕಾರ್ತಿಕ ಸೋಮವಾರದಂದು ಮಾಡಿ ಖಂಡಿತವಾಗಿಯೂ ನಿಮ್ಮಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ಕಾಣಬಹುದು. ಅದೇ ರೀತಿ ದಿನಾಂಕ 18ನೇ ತಾರೀಕು ಮಂಗಳವಾರ ಮಾಸ ಶಿವರಾತ್ರಿ ಇರತಕ್ಕಂಥದ್ದು. ಅಂದರೆ ಕಾರ್ತಿಕ ಮಾಸದ ಕೊನೆಯ ಘಟ್ಟಗಳಲ್ಲಿ ಪ್ರಮುಖ 2 ದಿನ ತುಂಬ ವಿಶೇಷವಾಗಿದೆ. ಮಾಸ ಶಿವರಾತ್ರಿ, ಪ್ರತಿ ಮಾಸದಲ್ಲೂ ಮಾಸ ಶಿವರಾತ್ರಿ ಬರತಕ್ಕಂಥದ್ದು. ಈ ಮಾಸ ಶಿವರಾತ್ರಿಯಂದು ಶಿವನ ಆರಾಧನೆ ನಾನು ಆಗಲೇ ಹೇಳಿದೆ 17ನೇ ತಾರೀಕು ಏನು ಮಾಡಬೇಕು ಅಂತ. ಅದನ್ನು ಯಾರು 17 ಮಾಡೋಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಸಮಯದ ಅಭಾವ ಅಥವಾ ಕೆಲಸ ಕಾರ್ಯದ ಒತ್ತಡಗಳು ನಮಗೆ ಅನುವು ಮಾಡಿಕೊಡ್ತಾ ಇಲ್ಲ ಅಂದರೆ 18ನೇ ತಾರೀಕು ಹೇಳಿರತಕ್ಕಂಥ ಎಲ್ಲ ವಿಚಾರಗಳನ್ನು ಮಾಡ್ತಾ ಹೋಗಿ ಖಂಡಿತವಾಗಿಯೂ ನಿಮ್ಮಲ್ಲಿ ಎಲ್ಲ ರೀತಿಯ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಅದೇ ರೀತಿ 19ನೇ ತಾರೀಕು ಬೆಳಗ್ಗೆ 8:30ಇಂದಲೇ ಅಮಾವಾಸ್ಯೆ ಪ್ರಾರಂಭ ಆಗತಕ್ಕಂಥದ್ದು. ಅಂದರೆ ಅದರ ನಂತರ ಅಂದರೆ 20ನೇ ತಾರೀಕು ಮುಕ್ತಾಯವಾಗುತ್ತೆ ಬೆಳಗ್ಗೆ. ಅಲ್ಲಿಗೆ ಕಾರ್ತೀಕ ಮಾಸ ಮುಕ್ತಾಯವಾಗಿ ಮಾರ್ಗಶಿರ ಮಾಸ ಪ್ರಾರಂಭ ಆಗತಕ್ಕಂಥದ್ದು. ಇದು ಈ ಸಂಪೂರ್ಣ ವಾರದ ವಿಶೇಷತೆಗಳು. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ಪ್ರಮುಖ ಮೇಷರಾಶಿಯವರಿಗೆ ವಾರದ ಮಧ್ಯಭಾಗದವರೆಗೂ ಕಷ್ಟವಿರುತ್ತದೆ. ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ವಿಳಂಬ, ಮಂದಗತಿ, ನಿಧಾನವಾಗಿ ನಡೆತಕ್ಕಂಥದ್ದು ಹಾಗೂ ಅಡೆತಡೆಗಳು ಜಾಸ್ತಿ ಇರುತ್ತೆ. ಕೈಗೊಂಡ ಕೆಲಸಗಳು ಪ್ರಾರಂಭದಲ್ಲಿ ಈಡೇರತಕ್ಕಂಥದ್ದು ತುಂಬ ಕಷ್ಟವಾಗಿರುತ್ತೆ. ಆದರೆ ಯಥೇಚ್ಛವಾಗಿ ಶ್ರಮಪಟ್ಟು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದರೆ ವಾರದ ಅಂತ್ಯಭಾಗದಲ್ಲಿ ಯಾವ ಕೆಲಸ ಕಾರ್ಯದಲ್ಲಿ ಕೊಂಚ ಮಟ್ಟಿಗೆ ವಿಳಂಬವಾಗಿತ್ತು, ನಿಧಾನವಾಗಿತ್ತು, ಮಂದಗತಿ ಸಾಗ್ತಾ ಇತ್ತು, ಆ ಎಲ್ಲ ಕೆಲಸ ಕಾರ್ಯಗಳು ನಿಜವಾಗಲೂ ಕೂಡ ಈಡೇರತಕ್ಕಂಥದ್ದು. ಆದರೆ ನಿಮ್ಮ ಅತಿಯಾದ ಪರಿಶ್ರಮ ಈ ವಾರ ಜಾಸ್ತಿಯೇ ಬೇಕಾಗುತ್ತೆ. ಹಾಗೆಯೇ ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳು ಈಡೇರೋದು ಕೂಡ ಎಚ್ಚರಿಕೆ ಹೆಜ್ಜೆಯನ್ನಿಡಿ ಮೇಷರಾಶಿಯವರು. ಸಂಪೂರ್ಣ ವಾರ ಎಚ್ಚರಿಕೆಯಿಂದ ಎಷ್ಟು ಇರ್ತಿರೋ ಅಷ್ಟು ಲೇಸು. ಇಲ್ಲದಿದ್ದರೆ ಸಮಸ್ಯೆಗಳು ಯಥೇಚ್ಛವಾಗಿ ಉಲ್ಬಣವಾಗತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯ ಮೇಷರಾಶಿಯವರು ಈ ವಾರ ಸಂಪೂರ್ಣ ಮುಗಿಸೋಳಗೂ ಯಾರಿಗೂ ಕೂಡ ಕೆಲಸ ಕಾರ್ಯವನ್ನು ಹೇಳಕ್ಕೆ ಹೋಗಬೇಡಿ. ಸಂಪೂರ್ಣ ಕೆಲಸ ಮುಗಿದ ನಂತರವೇ ಕೆಲಸ ಆಯ್ತಪ್ಪ ಅಂತ ಹೇಳಿ. ಕೆಲಸದ ಮಧ್ಯಭಾಗದಲ್ಲೋ ಶಿರುವಿನಲ್ಲೋ ಈ ಥರ ಕೆಲಸ ಮಾಡ್ತಾ ಇದ್ದೀನಿ, ಈ ಥರ ಆಗಿಬಿಡ್ಲಿ, ಈ ಥರದ್ದು ಏನಾರು ಹೇಳ್ತಾ ಹೋದರೆ ಖಂಡಿತವಾಗಿಯೂ ಆ ಕೆಲಸ ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿಯೇ ಕೆಲಸ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಯಾರಿಗೂ ಏನನ್ನು ಹೇಳತಕ್ಕಂಥದ್ದಲ್ಲ. ಇದನ್ನು ಫಾಲೋ ಮಾಡತಕ್ಕಂಥದ್ದು. ಹಾಗೆಯೇ ಮೇಷರಾಶಿಯವರಿಗೆ ಈ ವಾರ ಧನಹಾನಿಯಾಗತ್ತೆ.
ಹಾಗೆ ನಿಮ್ಮ ಮಾನಕ್ಕೂ ಕೂಡ ಕೊಂಚ ಮಟ್ಟಿಗೆ ಕಪ್ಪು ಚುಕ್ಕಿ ಬರತಕ್ಕಂಥದ್ದು. ಅಂದರೆ ಅಧಿಕವಾದ ನಷ್ಟವಾಗ್ಬೋದು ವ್ಯಾಪಾರದಲ್ಲಿ, ದುಂದು ವೆಚ್ಚಗಳನ್ನು ಮಾಡ್ಕೊಳ್ತೀರಾ, ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ಬೋದು, ಇಂತಿಷ್ಟು ವಿಚಾರದಲ್ಲಿ ಜಾಗ್ರತೆ ಎಂದಿರಿ. ಅತಿಯಾದ ಖರ್ಚು ನಿಮ್ಮನ್ನು ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ಬೋದು. ಹಾಗಾಗಿ ಮೇಷರಾಶಿಯವರು ಹಣಕಾಸನ್ನು ಖರ್ಚು ಮಾಡಬೇಕಾದ್ರೆ ಆದಷ್ಟು ಜಾಗ್ರತೆಯಿಂದ ಎಷ್ಟಿರ್ತಾರೋ ಅಷ್ಟು ಲೇಸು. ಆತ್ಮೀಯರು ಅಂಥೇಳಿ ನಿಮ್ಮ ಸೀಕ್ರೆಟ್ಸ್ಗಳನ್ನು ಹೇಳ್ಕೊಳ್ತಾ ಇದ್ದಾರೆ, ಅಥವಾ ಯಾರು ನನ್ನನ್ನು ಗಮನಿಸ್ತಾ ಇಲ್ಲ ಅಂಥೇಳಿ ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ರೆ ನಿಮ್ಮ ಮಾನಕ್ಕೆ ಹಾನಿ ಬರತಕ್ಕಂಥ ಚಾನ್ಸಸ್ ಕೂಡ ಈ ವಾರ ಇರತಕ್ಕಂಥದ್ದು. ಎಷ್ಟು ಎಚ್ಚರಿಕೆಯಿಂದಿರ್ತೀರೋ ಅಷ್ಟು ಮೇಷರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ. ಅಥವಾ ಕೊಂಚ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದ್ರೆ ಸಂಪೂರ್ಣ ವಾರ ನಷ್ಟದಿಂದ ಕೂಡಿರತಕ್ಕಂಥದ್ದು. ಅದೇ ರೀತಿ ಈ ವಾರ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅಂದ್ಕೊಂಡಿರೋ ತರಹ ಯಶಸ್ಸು ಸಿಗೋದಿಲ್ಲ. ಕಂಪ್ಲೀಟ್ಲಿ ಸ್ಲೋ ಡೌನ್ ಆಗುತ್ತೆ, ಅಂದರೆ ಮಂದಗತಿ ನಿಧಾನವಾಗುತ್ತೆ. ಇವತ್ತು ಯಾವುದೋ ಕೆಲಸ ಹಿಡಿಯಿರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ, ಖಂಡಿತವಾಗಿಯೂ ಅದು ನಾಳೆಗೆ ಪೋಸ್ಟ್ಪೋನ್ ಆಗುತ್ತೆ. ಹಾಗಾಗಿಯೇ ಮೇಷರಾಶಿಯವರು ಎಷ್ಟು ಜಾಗ್ರತೆಯಿಂದಿರ್ತೀರೋ ಅಷ್ಟು ಜಾಗ್ರತೆಯಿಂದಿರಿ, ಖಂಡಿತವಾಗಿಯೂ ಲಾಭವನ್ನು ನೋಡ್ತೀರ. ಅದೇ ರೀತಿ ತುಂಬ ಜನ ಕಮೆಂಟನ್ನು ಮಾಡಿದ್ರಿ, ಡೇ ಟು ಟೈಮ್ಗಳನ್ನು ಮತ್ತು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರಿ, ಪರಿಹಾರವನ್ನು ಕೊಡಿ ಅಂಥೇಳಿ. ಹಾಗಾಗಿ ಪ್ರತಿಯೊಬ್ಬರ ಡೇಟು ಮತ್ತು ಟೈಮನ್ನು ಪರಿಶೀಲನೆ ಮಾಡಿ ಸೂಕ್ತವಾಗಿರತಕ್ಕಂಥ ಪರಿಹಾರವನ್ನು ಕೊಡ್ತಾ ಇದ್ದೇನೆ. ಇನ್ನು ಇನ್ ಡೀಟೇಲಾಗಿ ತುಂಬ ಡೀಪಾಗಿ ನಾನು ತಿಳ್ಕೊಳ್ಬೇಕು ನನ್ನ ಭವಿಷ್ಯದ ಬಗ್ಗೆ, ಅಥವಾ ನನ್ನ ಆಗೋಗಿನ ಬಗ್ಗೆ, ಅಥವಾ ಇರತಕ್ಕಂಥ ಸಮಸ್ಯೆಗಳು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನೇರವಾಗಿ ಭೇಟಿ ಮಾಡ್ಬೋದು, ಅಥವಾ ಕಾಲ್ ಕೂಡ ನಾನು ಕನ್ಸಲ್ಟೆನ್ಸಿನ ಮಾಡಿಕೊಡ್ತೇನೆ. ಪ್ರಮುಖವಾಗಿ ಗಂಗಪ್ಪ ಅವರು ಕೇಳಿದರು, ನನ್ನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತೀರಾ ಅಂಥೇಳಿ. ನಿಮ್ಮದು ಧನಿಷ್ಠ ನಕ್ಷತ್ರ ಮಕರ ರಾಶಿ ಬರತಕ್ಕಂಥದ್ದು. ಖಂಡಿತವಾಗಿಯೂ ಭವಿಷ್ಯ ತುಂಬ ಚೆನ್ನಾಗಿದೆ, ಆದರೆ ಅತಿಯಾದ ಚಿಂತೆ ನಿಮ್ಮನ್ನು ಹಾಳು ಮಾಡತಕ್ಕಂಥದ್ದು. ಶತ್ರುವಿನ ಪ್ರಮುಖ ಹಿತಶತ್ರುಗಳ ಕಾಟ ಕೂಡ ನಿಮಗಿದೆ. ಕೊಂಚ ಮಟ್ಟಿಗೆ ಅಬ್ಸರ್ವ್ ಮಾಡಿ, ನಿಮ್ಮ ಶತ್ರುಗಳು ಯಾರು, ಹಿತಶತ್ರುಗಳು ಯಾರು ಅಂತ ಮೊದಲು ಕಂಡುಹಿಡ್ಕೊಳ್ಳಿ. ಇಲ್ಲದಿದ್ದರೆ ನಿಮ್ಮವರೇ ನಿಮಗೆ ಮೋಸ ಮಾಡತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗೆ ನಂಜುಂಡ ಸ್ವಾಮಿಯವರು ಕೇಳಿದರು, ಅಂದ್ಕೊಂಡಿರ್ತಕ್ಕಂಥ ಕೆಲಸ ಈಡೇರುತ್ತಾ ಅಂಥೇಳಿ. ಖಂಡಿತವಾಗಿ ಒಂದು ವೃಶ್ಚಿಕ ರಾಶಿ ಬರತಕ್ಕಂಥದ್ದು. ಡಿಸೆಂಬರ್ 5ನೇ ತಾರೀಕುವರೆಗೂ ನೀವೇನೇನು ಕೆಲಸ ಕಾರ್ಯವನ್ನು ಅಂದ್ಕೊಳ್ಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಥೇಚ್ಛ ಪ್ರಯತ್ನ ಪಡಿ, ಖಂಡಿತವಾಗಿಯೂ ನಿಮಗೆ ಲಾಭದಾಯಕ ಶುಭ ಸುದ್ದಿ ಸಿಗುತ್ತೆ. ಶಿವಾನಂದದವರು ಕೇಳಿದರು, ಶಿವಾನಂದ ಅವರು ನನ್ನ ರಾಶಿ ನಕ್ಷತ್ರ ಯಾವ್ದು ಬರುತ್ತೆ ಅಂತ. ನಿಮ್ಮದು ಶ್ರವಣ ನಕ್ಷತ್ರ ಮಕರ ರಾಶಿ ಬರತಕ್ಕಂಥದ್ದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಹದಿನಾಲ್ಕು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭ ವೃಷಭ ರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆ ಧನಲಾಭವಾಗತಕ್ಕಂಥದ್ದು. ಅದೇ ರೀತಿ ಆಭರಣವನ್ನು ಖರೀದಿ ಮಾಡತಕ್ಕಂಥ ಯೋಗ ಕೂಡ ಇದೆ. ಹಾಗೆಯೇ ಚಿನ್ನ ಬೆಳ್ಳಿ ಆಭರಣವನ್ನು ತಯಾರಿ ಮಾಡತಕ್ಕಂಥ ವ್ಯಾಪಾರಸ್ಥರು ಕೂಡ ಈ ವಾರ ಒಳ್ಳೆ ಲಾಭವನ್ನು ಕೂಡ ನೀವು ಕಾಣ್ಬೋದು. ಮನೆಗೆ ಭೋಗವಾದ ವಸ್ತುಗಳನ್ನು, ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡತಕ್ಕಂತಹ ಯೋಗ ಕೂಡ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಹಾಗೂ ಮನೆಗೆ ಉಪಯುಕ್ತವಾದ ವಸ್ತುಗಳನ್ನು ಕೂಡ ಈ ವಾರ ವೃಷಭ ರಾಶಿಯವರು ಕೊಂಡ್ಕೊಳ್ತೀರ. ಹಾಗೆಯೇ ಈ ವಾರ ಪ್ರಮುಖವಾಗಿ ನೀವು ಯಾವುದೋ ವಿಚಾರದಲ್ಲಿ ಕಳೆದು ಹೋಗಿರ್ತೀರ, ಆ ವಿಚಾರದಲ್ಲಿ ಜಯತ್ವ ಸಿಕ್ಕರೆ ಸಾಕಪ್ಪ ಅಂತೇಳಿ ತುಂಬ ದಿನದಿಂದ ಹಂಬಲಿಸ್ತಾ ಇರ್ತೀರ. ಖಂಡಿತವಾಗಿಯೂ ಆ ಹಂಬಲ ಈ ವಾರ ಈಡೇರತಕ್ಕಂಥದ್ದು. ನೀವು ಕಳೆದುಕೊಂಡಿದ್ದಂತಹ ಆ ವಿಚಾರದಲ್ಲಿ ಈ ವಾರ ಜಯತ್ವ ಪ್ರಾಪ್ತವಾಗುತ್ತೆ. ಆದರೆ ಯಾವ ವಿಚಾರದಲ್ಲಿ ನೀವು ಕಳ್ಕೊಂಡಿದ್ರಿ, ಏನನ್ನು ಪಡಿಬೇಕು ಅಂತ ಫಸ್ಟ್ ಕ್ಲಾರಿಟಿ ತೆಗೆದುಕೊಳ್ಳಿ. ಅದಕ್ಕೆ ಯಥೇಚ್ಛವಾಗಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಕಷ್ಟವೋ ಸುಖವೋ ಶ್ರದ್ಧೆಯಿಂದ ನಿಯತ್ತಿನಿಂದ ಕೆಲಸವನ್ನು ಮಾಡಿ, ಅದಕ್ಕೆ ಪರಿಶ್ರಮವನ್ನು ಯಥೇಚ್ಛವಾಗಿ ಮಾಡಿ. ಖಂಡಿತ ವಾರದ ಅಂತ್ಯ ಭಾಗದಲ್ಲಿ ನೀವು ನೆನೆಸ್ಕೊಳ್ತೀರಾ, ಇಲ್ಲ ಅಂದ್ಕೊಂಡಂಗೆ ಆಯಿತು, ಕೆಲಸ ಸ್ಟ್ರಕ್ಕಾಗಿತ್ತಲ್ಲ, ಇಷ್ಟು ಶ್ರದ್ಧೆ ಆಗಿದ್ದಕ್ಕೂ ಪರವಾಗಿಲ್ಲಪ್ಪ, ಸಾರ್ಥಕವಾಯಿತು, ಆ ಕೆಲಸ ಈಡೇರಿತು ಅಂತ ನೀವೇ ಹೇಳ್ತೀರಾ. ವೃಷಭ ರಾಶಿಯವರಿಗೆ ಭಗವಂತ ಈ ವಾರ ಯೋಗವನ್ನು ಕರುಣಿಸಿಕೊಟ್ಟಿದ್ದಾನೆ. ನಿಮ್ಮ ಶಾರೀರಿಕ ದೇಹವು ಕೂಡ ಈ ವಾರ ನಿಮಗೆಲ್ಲ ರೀತಿಯ ಸಪೋರ್ಟನ್ನು ಮಾಡುತ್ತಂದರೆ, ನಮ್ಮ ದೇಹ ನಮಗೆ ಸಹಾಯ ಮಾಡಿದರೆ ಮಾತ್ರ ಕೆಲಸ ಕಾರ್ಯದಲ್ಲಿ ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ. ನಮ್ಮ ದೇಹವೇ ನಮಗೆ ಸಹಾಯ ಮಾಡಲಿಲ್ಲ ಅಂದರೆ ಖಂಡಿತವಾಗಿಯೂ ಕೆಲಸ ಕಾರ್ಯದಲ್ಲಿ ನಾವು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ವೃಷಭ ರಾಶಿಯವರಿಗೆ ಸಂಪೂರ್ಣ ವಾರ ಚಟುವಟಿಕೆಯಿಂದ ಲವಲವಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಖಂಡಿತವಾಗಿಯೂ ಈ ವಾರ ನಿಮಗೆ ಲಾಭದಾಯಕ ವಾರ. ಖಂಡಿತ ಎಲ್ಲ ರೀತಿಯ
ಯಶಸ್ಸನ್ನ ಲಾಭವನ್ನು ಯಥೇಚ್ಛವಾಗಿ ನೀವು ಕಾಣ್ತೀವಿ. ಪ್ರಭಾನವರು ಕಮೆಂಟ್ ಮಾಡಿದರು, ಗುರುಗಳೇ ನಿಮ್ಮ ಮಗಂದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಬರತಕ್ಕಂಥದ್ದು, ಮಗನಿಗೆ ಮದುವೆ ಸೆಟ್ ಆಗತ್ತಾ ಅಂಥೇಳಿ. ಖಂಡಿತ ಮಗನ ಸಂಪೂರ್ಣ ಜಾತಕವನ್ನು ಪರಿಶೀಲನೆ ಮಾಡದೆ ತಿಳಿಸೋಕ್ಕೆ ಸಾಧ್ಯ ಇಲ್ಲ. ಯಾವ ವರ್ಷ ಯಾವ ತಿಂಗಳು ಮದುವೆ ಆಗುತ್ತೆ ಅಂಥೇಳಿ ಮಗನ ಜಾತಕವನ್ನು ನಮಗೆ ವಾಟ್ಸಪ್ ಸಂಖ್ಯೆ ಇದೆ, ಏನು ಡಿಸ್ಪ್ಲೇ ಆಗ್ತಿದೆ, ಅಲ್ಲಿ ಕಳಿಸ್ಕೊಡ್ಬೋದು ಅಥವಾ ನೇರವಾಗಿ ಭೇಟಿ ಮಾಡ್ಬೋದು. ಖಂಡಿತವಾಗಿಯೂ ಮದುವೆ ವಿಚಾರಕ್ಕೆ ಸಮಸ್ಯೆಗಳಿದೆಯಾ ಅಥವಾ ಮದುವೆ ಯಾವಾಗ ಆಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಮಗನಂದು ನೀವು ಹೇಳ್ದಂಗೆ ಆಶ್ಲೇಷ ನಕ್ಷತ್ರ, ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಾಡಿಸ್ಕೊಂಡ್ರೆ ಮತ್ತೊಮ್ಮೆ ಏನು ಬೇಡ. ಮಗನಿಗೆ ಬೇಗ ದೃಷ್ಟಿ ಆಗತಕ್ಕಂಥದ್ದು, ಒಳ್ಳೆ ಬುದ್ಧಿಶಕ್ತಿ ಇರತಕ್ಕಂಥ ವ್ಯಕ್ತಿಯವರು ಸದಾಕಾಲ ಉತ್ತಮ ಆ್ಯಕ್ಟಿವ್ ಆಗಿರ್ತಾರೆ. ಎಷ್ಟು ಆ್ಯಕ್ಟಿವ್ ಆಗಿರ್ತಾರೋ ಅಷ್ಟು ಜನಗಳ ಕಣ್ಣು ಅವ್ರ ಮೇಲೆ ಜಾಸ್ತಿ ಬೀಳ್ತಾ ಹೋಗುತ್ತೆ. ಹಾಗೆಯೇ ಕಂಪ್ಲೀಟ್ ಅವ್ರು ಏನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಜನಗಳು ಅವ್ರ ವಿರುದ್ಧ ಹೊಟ್ಟೆ ಕಿಚ್ಚನ್ನು ಪಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಮಗನಿಗೆ ಸ್ವಲ್ಪ ಕಪ್ಪು ದಾರಗಳನ್ನು ಕಟ್ಕೊಳ್ತಕ್ಕಂಥದ್ದಾಗಿರ್ಬೋದು. ಹಾಗಾಗಿಯೇ ಸ್ವಲ್ಪ ಕುಲದೇವರ ಅಥವಾ ಇಷ್ಟದೇವರ ಕುಂಕುಮವನ್ನು ಧಾರಣೆ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಮಗನಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಮದುವೆ ವಿಚಾರದಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಮಾಡಿಕೊಡ್ತಾನೆ. ಸಾಯದ್ ತಜ್ಮುಲ್ ಅವರು ಮೆಸೇಜ್ ಮಾಡಿದರು, ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಯಾವಾಗ ಹೊರಗಡೆ ಬರ್ತೀನಿ ಅಂತ. ಖಂಡಿತವಾಗಿಯೂ ನೀವು ಯಾವ ದೇವರನ್ನು ಆರಾಧನೆ ಮಾಡ್ತೀರೋ ಯಥೇಚ್ಛವಾಗಿ ಭಗವಂತನ ಆರಾಧನೆ ಮಾಡತಕ್ಕಂಥದ್ದು. ಅದೇ ರೀತಿ ಪ್ರತಿ ಶನಿವಾರ ಮನೆಯನ್ನು ಒರೆಸ್ಬೇಕಾದ್ರೆ ಚುಟುಕಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ, ಅದಕ್ಕೆ ನೀರಿಗೆ ಮಿಶ್ರಣ ಮಾಡಿ ಸಂಪೂರ್ಣ ಮನೆಯನ್ನು ಒರೆಸಿ ಅದನ್ನು ವಾಶ್ರೂಮ್ ಕಬೋರ್ಡ್ಗೆ ಹಾಕತಕ್ಕಂಥದ್ದು. ರೊಬ್ಬರೇ ಅಂತಲ್ಲ, ಯಾರಿಗೆ ಸಾಲದ ಸಮಸ್ಯೆಗಳಿದೆ ಈ ಸರಳ ಉಪಾಯವನ್ನು ಮಾಡಿ. ಪ್ರಮುಖ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ, ನೆಗೆಟಿವ್ ಎನರ್ಜಿಗಳು ದೂರವಾಗತಕ್ಕಂಥದ್ದು ಅಂತ. ಅದೇ ರೀತಿ ಕೆಂಪು ಬಟ್ಟೆಯಲ್ಲಿ 5 ಲವಂಗವನ್ನು 5 ಕಾಳು ಮೆಣಸನ್ನು ಇಟ್ಕೊಂಡು ಅದರ ಜೊತೆಗೆ 5 ಕಾಯಿನ್ಸ್ಗಳನ್ನು ಇಟ್ಕೊಂಡು ನೀಟಾಗಿ ಕಟ್ಟಿ ಅಕ್ಕಿ ಡಬ್ಬದಲ್ಲಿ ಅಥವಾ ಉಪ್ಪಿನೊಂದಿಗೆ ಇಡಿ. ಖಂಡಿತವಾಗಿಯೂ ನಿಮ್ಮಲ್ಲಿರತಕ್ಕಂತಹ ಸಾಲದ ಸಮಸ್ಯೆಗಳು ದೂರವಾಗುತ್ತೆ. ಮನೆಯಲ್ಲಿ ಲಕ್ಷ್ಮಿ ಆವಾಸ ಸ್ಥಾನ ಯಥೇಚ್ಛವಾಗಿ ಆಗತ್ತೆ. ಸ್ವಾಮಿಯವರು ಕೇಳಿದರು, ನನ್ನ ಜಾತಕ ಯಾವ ರೀತಿ ಇದೆ ಭವಿಷ್ಯ ಅಂತ ಹೇಳಿ. ಇದು ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿ ಬರುತ್ತೆ. ಜಾಗ್ರತೆಯಿಂದಿರಿ, ಅಪವಾದಗಳು ಭವಿಷ್ಯದಲ್ಲಿ ನಿಮಗೆ ಬರತಕ್ಕಂಥದ್ದು. ಸಾಲದ ಸುಳಿಯಲ್ಲೂ ಕೂಡ ಸಿಗಾಕೊಂಬೋದು. 7.5 ನಡೀತಾ ಇದೆ. ಆದಷ್ಟು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮಗೆಲ್ಲ ರೀತಿಯ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯವನ್ನು ಮನ್ನಣೆಗಳನ್ನು ನೀವು ಅಂದರೆ ಮಿಥುನ ರಾಶಿಯವರು ಪಡೆಯತಕ್ಕಂಥದ್ದು. ಇಷ್ಟು ತಿಂಗಳು 8 ತಿಂಗಳು ಇದುವರೆಗೂ ಕಷ್ಟವನ್ನು ನಷ್ಟವನ್ನು ಅನುಭವಿಸಿರ್ತಾರೆ ಮಿಥುನ ರಾಶಿಯವರು. ಈಗ ಪರವಾಗಿಲ್ಲಪ್ಪ ಅಂಥೇಳಿ ಉಸಿರನ್ನು ಬಿಡ್ತಾ ಇರ್ತೀರ. ಖಂಡಿತವಾಗಿಯೂ ನಿಮಗೆ ಈ ವಾರ ಲಾಭದಾಯಕ ವಾರ. ಸರ್ಕಾರದ ವಿಚಾರಗಳಲ್ಲಿ ಯಾವ್ದಾದ್ರು ಸಹಾಯಗಳಾಗಬೇಕಂದ್ರೆ, ಯಾವ್ದಾರ ಫೈಲ್ ಸ್ಟ್ರಕ್ ಆಗಿಬಿಟ್ಟು ಕೆಲಸವೇ ಈಡೇರ್ತಾ ಇಲ್ಲ ಅಂಥೇಳಿ ತುಂಬ ಹತಾಶೆಯಲ್ಲಿದ್ದರೆ, ಸರ್ಕಾರದ ಸಬ್ಸಿಡಿಗಳು ಲೋನ್ಗಳಾಗದೆ ಅಲ್ದಾಡ್ತಾ ಇದ್ದರೆ, ಆ ಎಲ್ಲ ಸಮಸ್ಯೆಗಳಿಗೆ ಈ ವಾರ ಖಂಡಿತ ಯಥೇಚ್ಛವಾಗಿ ಪ್ರಯತ್ನ ಪಟ್ಟರೆ ಮಾತ್ರ ನಿಮಗೆ ಪರಿಹಾರ ಲಭಿಸತಕ್ಕಂಥದ್ದು. ಅತಿಯಾದ ಪ್ರಯತ್ನ ಖಂಡಿತವಾಗಿಯೂ ಲಾಭದಾಯಕವಾಗಿರತಕ್ಕಂಥದ್ದು. ಅತಿಯಾದ ಪ್ರಯತ್ನವನ್ನು ಪಡಿ, ಆದಷ್ಟು ಎಫೆಕ್ಟಿವ್ಲಿ ಕೆಲಸ ಮಾಡಿ. ಖಂಡಿತ ವಾರದ ಅಂತ್ಯಭಾಗದಲ್ಲಿ ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ಸ್ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಅದೇ ರೀತಿ ಈ ವಾರ ನಿಮಗೆ ಧನಲಾಭ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಲಕ್ಷ್ಮೀ ಅನುಗ್ರಹ ಜಾಸ್ತಿ ಆಗತಕ್ಕಂಥದ್ದು. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಪ್ರಮುಖ ಮಿಥುನ ರಾಶಿಯವರು ಲಾಭವನ್ನು ನೋಡ್ತೀರಾ. ಒಬ್ಬ ಹೆಣ್ಣು ಮಗಳ ಸಹಾಯದಿಂದ ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಒಳ್ಳೆ ಕೀರ್ತಿಯನ್ನು ಕೂಡ ಸಂಪಾದನೆಯನ್ನು ಮಾಡ್ತೀರಾ. ಅದು ನಿಮ್ಮ ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಯಾರೋ ಒಬ್ಬರು ನಿಮಗೆ ಸಹಾಯವಾಗಿ ಬಂದು ನಿಂತ್ಕೊಳ್ತಾರೆ. ಅವರ ಸಹಾಯದಿಂದ ಖಂಡಿತವಾಗಿಯೂ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಈ ವಾರ ಒಂದು ಸ್ಟೆಪ್ ಖಂಡಿತ ಮೇಲೋಗುತ್ತೆ. ಒಳ್ಳೆ ಲಾಭವನ್ನು ತಂದು ಕೊಡತಕ್ಕಂಥದ್ದು. ಹಾಗೆಯೇ ಮಿತ್ರರ ಸೌಖ್ಯವು ಕೂಡ ಈ ವಾರ ನಿಮಗೆ ತುಂಬ ಚೆನ್ನಾಗಿದೆ. ಆತ್ಮೀಯ ಮಿತ್ರರು ನಿಮಗೆ ಈ ವಾರ ಬೆಂಬಲವಾಗಿ ನಿಂತ್ಕೊಳ್ತಾರೆ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಒಳ್ಳೆ ಸಲಹೆಗಳನ್ನು ನಿಮಗೆ ಕೊಡ್ತಾರೆ. ಆರ್ಥಿಕವಾಗಿ ಕೂಡ ನಿಮಗೆ ಸಹಾಯವನ್ನು ಮಾಡ್ತಾರೆ. ಅದು ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯದ ಚಟುವಟಿಕೆಯಲ್ಲಿ ನಿಮ್ಮನ್ನು ಅದು ಉತ್ತೇಜನ ಮಾಡುತ್ತೆ. ಒಳ್ಳೆಯ ಸರಿದಾರಿ ಲೋಕಕ್ಕೆ ಖಂಡಿತವಾಗಿಯೂ ಒಳ್ಳೆಯ ಅವಕಾಶವನ್ನು ಭಗವಂತ ಈ ವಾರ ನಿಮಗೆ ತುಂಬ ಚೆನ್ನಾಗಿ ಮಿಥುನ ರಾಶಿಯಲ್ಲಿ ಕರುಣಿಸಿಕೊಟ್ಟಿದ್ದಾನೆ.
ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಖಂಡಿತವಾಗಿಯೂ ಏನು 6 ತಿಂಗಳಿಂದ 8 ತಿಂಗಳ ಹಿಂದೆ ಸ್ವಲ್ಪ ಕಳ್ಕೊಂಡಿದ್ರಿ, ಖಂಡಿತವಾಗಿಯೂ ಈ ತಿಂಗಳು ಸಹಿತ ಈ ವಾರ ಆ ವಿಶೇಷವಾಗಿ ಆ ಕಳ್ಕೊಂಡಿರ್ತಕ್ಕಂಥ ಎಲ್ಲವೂ ಕೂಡ ಇಲ್ಲೇ ಲಭಿಸ್ಕೊಳ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾನೆ ಭಗವಂತ. ಅದನ್ನು ಸರಿದಾರಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಸಿದ್ದಪ್ಪ ಅವರು ಕಮೆಂಟ್ ಮಾಡಿದ್ರಿ, ನನ್ನ ಜಾತಕವನ್ನು ಪರಿಶೀಲನೆ ಮಾಡಿಕೊಡಿ ಅಂಥೇಳಿ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಪಿತೃದೋಷ ಕಂಡು ಬಂದಿದೆ. ಪಿತೃದೋಷವನ್ನು ಮೋಕ್ಷ ನಾರಾಯಣ ಬಲಿ, ಪಿತೃದೋಷ ಪರಿಹಾರ, ಪ್ರೇತ ಸಂಸ್ಕಾರ ಅಂತ ನಾನಾ ವಿಧ ಹೆಸರುಗಳಲ್ಲಿ ಕರೀತೇವೆ. ನದಿ ತೀರದಲ್ಲಿ ಮಾಡತಕ್ಕಂತಹ ಕಾರ್ಯಕ್ರಮ ಪೂಜೆ. ಪಿತೃವಿನ ಶಾಪದಿಂದ ಈ ರೀತಿ ಸಮಸ್ಯೆಗಳು ಬಂದಿರುತ್ತೆ. ಅದು ಮುಂದಿನ ತಲೆಮಾರಿಗೂ ಕೂಡ ಕಂಟಿನ್ಯೂ ಆಗುತ್ತೆ ಪರಿಹಾರವನ್ನು ಮಾಡಿಕೊಳ್ಳಿಲ್ಲ ಅಂದರೆ ಆ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ನಂಜುಂಡಸ್ವಾಮಿಯವರು ಕೇಳಿದ್ರಿ, ಮನೆಯಲ್ಲಿ ಕೊಂಚ ಮಟ್ಟಿಗೆ ಸಂಕಷ್ಟಗಳಿದೆ ಅಂಥೇಳಿ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂದರೆ ನೀವು ಹೇಳಿದ್ರಿ ಅದು ವೃಶ್ಚಿಕ ರಾಶಿ, ಯಾವ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅಂಥೇಳಿ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಆಂಜನೇಯ ಅನುಗ್ರಹದಿಂದ ನೀವೇ ಮುಂದೆ ನಿಂತು ಪರಿಹಾರವನ್ನು ಮಾಡಿಕೊಳ್ತೀರ. ಅದೇ ರೀತಿ ಪ್ರಿಯಾಂಕದವರು ಕೇಳಿದ್ರಿ, ಜಾತಕವನ್ನು ಕಳಿಸಿ, ಕುಜದೋಷವಿದೆ, ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು. ಸಾಂಸಾರಿಕವಾಗಿ ಭಿನ್ನಾಭಿಪ್ರಾಯಗಳು ತಲೆದೂರತಕ್ಕಂಥದ್ದು. ನಿಮಗೆ 7.5 ಕೂಡ ನಡೀತಾ ಇದೆ. ಇದು ಅತಿಯಾದ ಸಂಕಷ್ಟವನ್ನು ತಂದುಕೊಡುತ್ತೆ ಭವಿಷ್ಯದಲ್ಲಿ. ಆದಷ್ಟು ಆಂಜನೇಯ ಸಹಿತವಾಗಿ ವಿಷ್ಣುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಎಲ್ಲ ರೀತಿಯ ಜಯತ್ವ ಪ್ರಾಪ್ತವಾಗುತ್ತೆ. ಹಾಗೆಯೇ ರಂಜಿತ್ ಅನ್ನೋರು ಕಮೆಂಟ್ ಮಾಡಿರಿ, ನಿಮಗೆ ಶನಿಯ ದಶಭಕ್ತಿ ನಡೀತಾ ಇದೆ. ಆದಷ್ಟು 7.5ಕ್ಕಿಂತ ಶನಿಯ ದಶಭಕ್ತಿಯಲ್ಲೇ ಭಗವಂತ ಯಥೇಚ್ಛವಾಗಿ ಪರೀಕ್ಷೆಗಳನ್ನು ಕಷ್ಟಗಳನ್ನು ಕೊಡತಕ್ಕಂಥದ್ದು. ಈ ಸಮಯದಲ್ಲಿ ಶಿವನನ್ನು ಆರಾಧನೆ ಚೆನ್ನಾಗಿ ಮಾಡಿ ಬಡವರಿಗೆ ಅನ್ನದಾಸಗಳನ್ನು ಮಾಡತಕ್ಕಂಥದ್ದು. ನಿಮ್ಮಲ್ಲಿರತಕ್ಕಂಥ ಕರ್ಮದ ಪ್ರಮಾಣ ಖಂಡಿತವಾಗಿ ಕಮ್ಮಿಯಾಗತ್ತೆ. ಶನೇಶ್ವರನ ಅಪದೃಷ್ಟಿಯೂ ಕಮ್ಮಿ ಆಗುತ್ತೆ. ನಿಮಗೆ ಲಾಭದಾಯಕವಾಗಿ ಆಗತಕ್ಕಂಥದ್ದು. ಕುಮಾರನ್ನವರು ಡೇ ಟು ಟೈಮನ್ನು ಕಳಿಸ್ಕೊಟ್ಟಿದ್ದೀರಿ, ಪರಿಶೀಲನೆ ಮಾಡಿಕೊಡಿ ಅಂಥೇಳಿ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಸರ್ಪದೋಷದ ಸೂಚನೆ ಇದೆ. ಅನುಕೂಲವಾದಾಗ ಸರ್ಪ ಸಂಸ್ಕಾರ ಸಹಿತವಾಗಿ ಆಶ್ಲೇಷ ಬಲಿಯನ್ನು ಪೂಜೆಯನ್ನು ಮಾಡಿಸ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಕೂಡ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ. ಭವಿಷ್ಯದಲ್ಲಿ ಒಳ್ಳೆಯ ಲಾಭವನ್ನು ನೋಡ್ಬೋದು. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಕಟಕ ರಾಶಿಯವರಿಗೆ ಈ ವಾರ ತುಂಬ ಕಷ್ಟದಿಂದ ಕನ್ಫ್ಯೂಸ್ ಆಗಿರತಕ್ಕಂಥ ವಾರ ಅಂದ್ಕೊಳ್ತೀನಿ. ಅಂದರೆ ಗುರು ನಿಮ್ಮ ರಾಶಿಗೆ ಬಂದಾಗ ಕಷ್ಟವನ್ನೇ ಜಾಸ್ತಿ ಕೊಡತಕ್ಕಂಥದ್ದು. ಆದರೆ ಈ ವಾರದ ಫಲ ಭಗವಂತ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಕಟಕ ರಾಶಿಯವರಿಗೆ ಒಟ್ಟು 16 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಪವಾದದ ಭಯವಿದೆ. ನಾನಾಗಲೇ ಹೇಳಿದೆ ಕಟಕ ರಾಶಿಯವರಿಗೆ ಈ ವಾರ ಖಂಡಿತವಾಗಿಯೂ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥ ವಾರ ಆಗಿರುತ್ತೆ ಅಂಥೇಳಿ. ಅಪವಾದಗಳು ನಿಮ್ಮನ್ನು ಈ ವಾರ ಬಾಧಿಸತಕ್ಕಂಥದ್ದು. ಕಟಕ ರಾಶಿಯವರಿಗೆ ಆದಷ್ಟು ಜಾಗ್ರತೆಯಿಂದಿರಿ. ನೀವು ತಪ್ಪೇ ಮಾಡಿಲ್ಲ ಅಂದರೂ ಕೂಡ ನಿಮ್ಮನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ಜನಗಳು ನಿಲ್ಲಿಸ್ಬಿಡ್ತಾರೆ. ಕಟಕ ರಾಶಿಯವ್ರನ್ನ ಎಷ್ಟು ಜಾಗ್ರತೆಯಲ್ಲಿರ್ತೀರೋ ಅಷ್ಟು ಲೇಸು. ಅದೇ ರೀತಿ ಜನರ ವಿರೋಧ, ಜನರೊಂದಿಗೆ ಕಲಹ ಈ ವಾರ ಜಾಸ್ತಿ ಇರತಕ್ಕಂಥದ್ದು. ನಿಮ್ಮದೇನೂ ತಪ್ಪೇ ಇರೋದಿಲ್ಲ, ಆದರೂ ಕೂಡ ಇವರೇ ತಪ್ಪನ್ನು ಮಾಡಿದ್ದಾರೆ ಅಂತೇಳಿ ನಿಮ್ಮ ವಿರುದ್ಧ ಅಪವಾದಗಳನ್ನು ಯಥೇಚ್ಛವಾಗಿ ಹಾಕತೊಡಗ್ತಾರೆ. ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರಗಳನ್ನು ಜನ ರೂಪಿಸ್ತಾ ಹೋಗ್ತಾರೆ. ನಿಮ್ಮ ವಿರುದ್ಧ ಚುಚ್ಚು ಮಾತುಗಳನ್ನು ನಾನಾ ಜನರೊಂದಿಗೆ ಆಡೋ ಮುಖಾಂತರ ದಾರಿ ತಪ್ಪಿಸತಕ್ಕಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾರೆ. ಆದಷ್ಟು ಸೂಕ್ಷ್ಮವಾಗಿರತಕ್ಕಂಥ ವಾರ ಈ ವಾರ. ನಿಮಗೆ ಎಷ್ಟು ನಾಜೂಕಾಗಿ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯವೋ, ಎಷ್ಟು ನಾಜೂಕಾಗಿ ಮಾತುಕತೆಯನ್ನು ಆಡುವ ಮುಖಾಂತರ ಬರತಕ್ಕಂಥ ದೊಡ್ಡ ಸಮಸ್ಯೆಗಳನ್ನು ಮಾತಿನಲ್ಲೇ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯವೋ ಅಷ್ಟು ಪ್ರಯತ್ನ ಪಡಿ. ಇಲ್ಲದಿದ್ದರೆ ಸಂಪೂರ್ಣ ವಾರ ಕಷ್ಟ ನಷ್ಟದಿಂದನೇ ಕೂಡಿರತಕ್ಕಂಥದ್ದು. ಹಾಗೆಯೇ ಈ ವಾರ ಕಳ್ಳರಿಂದ ಕಂಟಕವಿದೆ. ಮನೆಯಲ್ಲಿ ಉಪಯುಕ್ತವಾದ ವಸ್ತು ಸಹಿತವಾಗಿ ಬೆಲೆ ಬಾಳತಕ್ಕಂಥ ವಸ್ತುಗಳು ಕಳ್ಳತನವಾಗತಕ್ಕಂಥದ್ದು. ನಿಮಗೆ ಉಪಯುಕ್ತವಾದ ಯಾವುದೋ ಒಂದು ವಸ್ತು ಇರುತ್ತೆ, ಡೇಟಾ ಇರುತ್ತೆ, ಎಲ್ಲೋ ಇಟ್ಟಿರ್ತೀರ, ಯಾರು ನಿಮ್ಮ ಆತ್ಮೀಯರಿಗೆ ಗೊತ್ತಿರುತ್ತೆ, ಅದನ್ನು ಅವರು ಮಿಸ್ಪ್ಲೇಸ್ ಮಾಡ್ಬೋದು, ತೆಗೆದುಕೊಳ್ಬಿಡ್ಬೋದು. ನಿಮ್ಮನ್ನು ಆಟ ಆಡ್ಸೋಣ ಅಂತನೋ ಅಥವಾ ನಿಮಗೆ ಒಳ್ಳೇದಾಗದೇ ಇರಲಿ ಅಂತನೋ ಯಾವ ರೀತಿ ಬೇಕಾದ್ರೆ ನಡ್ಕೊಳ್ಬೋದು. ಜಾಗ್ರತೆಯಿಂದಿರಿ. ಆದಷ್ಟು ಈ ವಾರ ಅನೇಕ ಪೀಡೆಗಳು ನಿಮ್ಮನ್ನು ಕಾಡಿಸತಕ್ಕಂಥದ್ದು. ಕಟಕ ರಾಶಿಯವರಿಗೆ ಎಷ್ಟು ಜಾಗ್ರತೆಯಿಂದಿರ್ತೀರೋ ಅಷ್ಟು ಈ ವಾರ ಆರಾಮಾಗಿರ್ತೀರ. ಇಲ್ಲದಿದ್ದರೆ ಸಂಪೂರ್ಣ ವಾರ ಗೊಂದಲಮಯವಾಗಿ ಹಾಳು ಮಾಡಿಕೊಳ್ತೀರ. ಹಾಗಾಗಿ ಕಟಕ ರಾಶಿಯವರಿಗೆ ಖಂಡಿತವಾಗಿಯೂ ನಷ್ಟದಿಂದ ಹಾಗೂ ಎಚ್ಚರಿಕೆಯಿಂದ ಇರತಕ್ಕಂತಹ ವಾರವಾಗಿರುತ್ತೆ. ಮುಂದಿನ ರಾಶಿ ಸಿಂಹರಾಶಿ.
ಸಿಂಹರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ 18 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಶತ್ರುಗಳು ಮಿತ್ರರಾಗತಕ್ಕಂತಹ ಸಮಯವಿದು. ಅಂದರೆ ನೀವು ಅವ್ರನ್ನ ಶತ್ರು ಅಂತ ಭಾವಿಸಿರ್ತೀರ, ನಿಮಗೆ ಅದೇ ರೀತಿ ಕಷ್ಟವನ್ನು ಸಂಕಷ್ಟವನ್ನು ಅವರು ಕೊಟ್ಟಿರ್ತಾರೆ. ಆದರೆ ಈ ವಾರ ಅವರನ್ನೇ ನೀವು ಮಿತ್ರರನ್ನಾಗಿ ಸ್ವೀಕರಿಸತಕ್ಕಂಥ ಸಂದರ್ಭ ಬರುತ್ತೆ. ಆಯ್ಕೆ ನಿಮ್ಮದು. ಯಾಕಂದರೆ ಇದೊಂಥರ ಸಂದಿಗ್ಧ ಪರಿಸ್ಥಿತಿ. ಶತ್ರುಗಳನ್ನು ಹೇಗಪ್ಪ ನನ್ನ ಮಿತ್ರನಾಗಿ ತೆಗೆದುಕೊಳ್ಳಿ? ಶತ್ರುವೇ, ಅವ್ರನ್ನ ನಾನು ಏನೂ ಕೆಟ್ಟದನ್ನು ಬಯಸಲ್ಲ, ಆ ವ್ಯಕ್ತಿ ಪರ ನಾನು ಮಾತಾಡೋದಿಲ್ಲ, ವಿರೋಧವಾಗೂ ಮಾತಾಡೋದಿಲ್ಲ. ಆ ವ್ಯಕ್ತಿನ ಸವಾಸಕ್ಕೆ ಬರೆದೋದ್ರೆ ಸಾಕು, ನಾನು ಕೂಡ ಆ ವ್ಯಕ್ತಿ ಸವಾಸಕ್ಕೆ ಹೋಗಲ್ಲ. ಈ ಥರ ತುಂಬ ಜನ ಮೈಂಡ್ಸೆಟ್ ಸಿಂಹರಾಶಿಯವ್ರಿಗೆ ಇರತಕ್ಕಂಥದ್ದು. ಆದರೆ ನಿಮ್ಮ ಧಾರ್ಮಿಕ ನಂಬಿಕೆಗಳನ್ನು, ನಿಮ್ಮ ಒಳ್ಳೆತನವನ್ನು ತುಂಬ ಜನ ಮಿಸ್ಯೂಸ್ ಮಾಡಿಕೊಳ್ತಾರೆ. ಮಿಸ್ಯೂಸ್ ಮಾಡಿಕೊಂಡು ನಿಮಗೆ ನಾನಾ ರೀತಿಯ ಮಾನಸಿಕ ಹಿಂಸೆಗಳನ್ನು ಕೂಡ ಕೊಡ್ತಾರೆ ಜನ. ಆ ಎಲ್ಲ ಹಿಂಸೆ ಕೊಡತಕ್ಕಂಥವ್ರ ಮಧ್ಯದಲ್ಲೇ ನೀವು ಸ್ನೇಹವನ್ನು ಬಳಸಬೇಕು ಅಂದರೆ ಖಂಡಿತವಾಗಿಯೂ ಯಾರಿಗಾದ್ರೂ ಕಷ್ಟವಾಗತ್ತೆ. ಆದರೆ ಪರಿಸ್ಥಿತಿ ಆ ರೀತಿ ಸೃಷ್ಟಿ ಮಾಡುತ್ತೆ. ಆದಷ್ಟು ನಾಜೂಕಿಂದ ಬುದ್ಧಿವಂತಿಕೆಯಿಂದ ಈ ವಾರ ಸಿಂಹರಾಶಿಯವರು ನಡೆಸ್ಕೊಳ್ತಕ್ಕಂಥದ್ದು. ಅದೇ ರೀತಿ ಸಿಂಹರಾಶಿಯವರಿಗೆ ಈ ವಾರ ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯತ್ವ ಪ್ರಾಪ್ತಿಯಾಗತಕ್ಕಂಥದ್ದು. ಅಂದರೆ ಈ ವಾರ ನೀವೇನೇ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಜಯತ್ವ ಪ್ರಾಪ್ತಿಯನ್ನು ಮಾಡಿಕೊಡ್ತೀರಾ, ಧನಲಾಭವಾಗುತ್ತೆ. ನಿಮ್ಮೆಲ್ಲ ಕೆಲಸ ಕಾರ್ಯದಲ್ಲೂ ಒಳ್ಳೆ ಸಂಪಾದನೆ ಆಗುತ್ತೆ. ಆರ್ಥಿಕವಾಗಿ ಉತ್ತಮ ಪರಿಸ್ಥಿತಿಗೆ ಬರ್ತೀರಾ. ನಿಮ್ಮಲ್ಲಿರತಕ್ಕಂತಹ ಆರ್ಥಿಕ ಮುಂಗಟ್ಟುಗಳು ದೂರವಾಗುತ್ತೆ. ಸಾಲ ಬಾಧೆಯಿಂದ ಕೂಡ ಕೊಂಚ ಮಟ್ಟಿಗೆ ಹೊರಬರ್ತೀರ. ಹಾಗಾಗಿ ಸಿಂಹರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಶುಭದ ವಾರ. ಆದರೆ ಆ ಒಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನಿಟ್ಟರೆ ಖಂಡಿತವಾಗಿಯೂ ಲಾಭ ದ್ವಿಗುಣವಾಗತಕ್ಕಂಥ. ಗಂಗಾ ಅನ್ನೋರು ಕಮೆಂಟನ್ನು ಮಾಡಿದ್ರಿ, ನನ್ನ ಮಗನ ವಿದ್ಯಾಭ್ಯಾಸವನ್ನು ತಿಳಿಸ್ಕೊಡಿ ಅಂತ ಡೇಟು ಮತ್ತು ಟೈಮನ್ನು ಕೊಟ್ಟಿದ್ರಿ. ಜಾತಕವನ್ನು ಪರಿಶೀಲನೆ ಮಾಡಿದಾಗ ನಿಮ್ಮ ಮಗ ಎಜುಕೇಷನ್ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮುಗಿಸ್ಕೊಳ್ಳತಕ್ಕಂಥದ್ದು ಕಷ್ಟವಿದೆ. ದಕ್ಷಿಣಾಮೂರ್ತಿಯನ್ನು ಯಥೇಚ್ಛವಾಗಿ ಆರಾಧನೆ ಮಾಡಿ. ಖಂಡಿತವಾಗಿಯೂ ಅದು ನಿಮಗೆ ಒಳ್ಳೆಯ ಉತ್ತಮ ಸಹಾಯವನ್ನು ಮಾಡುತ್ತೆ ಅವನ ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ. ಹಾಗೆಯೇ ಮನೆಯಲ್ಲಿ ಸಪ್ತಶತಿ ಪಾರಾಯಣವನ್ನು ಮಾಡಿಸತಕ್ಕಂಥದ್ದು. ವಿಶೇಷವಾಗಿ ಹುಣ್ಣಿಮೆಯಂದು 21 ಬಾರಿ ಅಥವಾ 11 ಬಾರಿ, ಅಂದರೆ ಹುಣ್ಣಿಮೆ 1 ಬಾರಿ, 1 ಹುಣ್ಣಿಮೆಯಲ್ಲಿ 1 ಸಾರಿ, ಆ ಥರ 21 ಹುಣ್ಣಿಮೆಗಳಲ್ಲಿ ಅಥವಾ 11 ಬಾರಿ ನಿಮ್ಮ ಶಕ್ತಿನುಸಾರವಾಗಿ ಮನೆಯಲ್ಲಿ ಸಪ್ತಶತಿ ಪಾರಾಯಣವಾಗಲಿ, ಸಂಕಲ್ಪ ಮಗನ ವಿದ್ಯಾಭ್ಯಾಸ ಅಂಥೇಳಿ ತೆಗೆದುಕೊಂಡು ಮಾಡ್ಕೊಳ್ತಕ್ಕಂಥದ್ದು. ಅದು ನಿಮಗೆ ಖಂಡಿತವಾಗಿಯೂ ಅವನ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಉತ್ತಮ ಉನ್ನತಿಯಾಗುತ್ತೆ. ಸರಸ್ವತಿ ಅನುಗ್ರಹವಾಗಿ ಮೇಧಾಶಕ್ತಿಯ ಅನುಗ್ರಹವು ಕೂಡ ಪ್ರಾಪ್ತಿಯಾಗತ್ತೆ. ಶಶಿಯನ್ನವರು ಕೂಡ ಕಮೆಂಟನ್ನು ಮಾಡಿದ್ರಿ, ತಾಯಿ ಮತ್ತು ಮಗನ ಸಂಬಂಧ ಭವಿಷ್ಯದಲ್ಲಿ ಸರಿ ಹೋಗುತ್ತಾ, ಹೇಗಿರುತ್ತೆ ಅಂತ. ಖಂಡಿತವಾಗಿಯೂ ತಾಯಿ ಮತ್ತು ಮಗನ ಸಂಬಂಧ ಸರಿ ಹೋಗುತ್ತೆ. ಇರತಕ್ಕಂಥ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ದೂರವಾಗತಕ್ಕಂಥದ್ದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ. ಅಂದರೆ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಎಲ್ಲ ರೀತಿಯ ಲಾಭವನ್ನು, ಕೀರ್ತಿನ ಅಪೇಕ್ಷೆ ಮಾಡ್ಬೋದು. ಶುಭ ಸಮಾರಂಭಗಳಲ್ಲಿ ಈ ವಾರ ಭಾಗವಹಿಸಿಕೆಯನ್ನು ಮಾಡಿಕೊಂಡು ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೊಳ್ತೀರಾ. ಮನೆಗೆ ಉಪಯುಕ್ತವಾದ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗ ನಿಮಗೆ ಲಭಿಸಿಕೊಟ್ಟಿದ್ದಾನೆ. ಹಾಗೆಯೇ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರತಕ್ಕಂತಹ ದೊಡ್ಡ ಹೆಜ್ಜೆಯನ್ನು ಕನ್ಯಾ ರಾಶಿಯವರು ಈ ವಾರ ಇಡತಕ್ಕಂಥದ್ದಾಗತ್ತೆ. ಅದೇ ರೀತಿ ಧನಲಾಭವಾಗತ್ತೆ. ಪ್ರಮುಖವಾಗಿ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಕ್ಕಂಥವ್ರಿಗೆ ಇರತಕ್ಕಂಥ ಸಮಸ್ಯೆ ದೂರವಾಗತ್ತೆ. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ಬೋದು. ಅಂದರೆ ಆರೋಗ್ಯದ ಸಮಸ್ಯೆ ಯಥೇಚ್ಛವಾಗಿ ಕಾಡಿಸ್ತಾ ಇರುತ್ತೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ಆರೋಗ್ಯದ ಸಮಸ್ಯೆಗೆ ಪರಿಹಾರವೇ ಸಿಗ್ತಾ ಇಲ್ಲ. ಎಲ್ಲ ರೀತಿಯ ವೈದ್ಯರನ್ನು, ಎಲ್ಲ ರೀತಿಯ ಔಷಧಿಗಳನ್ನು ತೆಗೆದುಕೊಂಡ್ರೂ ಪರಿಹಾರ ಸಿಗ್ತಾ ಇಲ್ಲ ಅಂತ ಮನಸ್ಸಿಗೆ ದುಃಖವನ್ನು ಪಡ್ತಾ ಇದ್ದರೆ ಖಂಡಿತವಾಗಿಯೂ ಈ ವಾರ ನಿಮ್ಮಲ್ಲಿರತಕ್ಕಂಥ ಆರೋಗ್ಯ ಸಮಸ್ಯೆ ಕೊಂಚ ಮಟ್ಟಿಗಾದರೂ ಕೂಡ ಪರಿಹಾರವಾಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಹಾಗೆಯೇ ಈ ವಾರ ಸಂಪೂರ್ಣವಾಗಿ ಎಲ್ಲ ರೀತಿಯ ಚಟುವಟಿಕೆಯಲ್ಲಿ ಆ್ಯಕ್ಟಿವ್ ಆಗಿರ್ತೀರಾ. ಹಾಗೆಯೇ ಎಲ್ಲ ಕೆಲಸ ಕಾರ್ಯದಲ್ಲೂ ತುಂಬ ಪ್ರಮುಖವಾಗಿ ನೀವೇ ಒಂದು ಸ್ಥಾನವನ್ನು ತೆಗೆದುಕೊಂಡು ಎಲ್ಲವನ್ನು ನಿಭಾಯಿಸಿ
ಒಳ್ಳೆ ಕೀರ್ತಿನೂ ಕೂಡ ಸಂಪಾದನೆ ಮಾಡ್ತೀರ. ಅಂದರೆ ಕನ್ಯಾ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಅಂತೇಳಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಭಗವಂತ ಯಾವ ರೀತಿ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖ ತುಲಾರಾಶಿಯವರಿಗೆ 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ವೈರಿಗಳ ವಿರುದ್ಧ ಜಯತ್ವವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತೀರ. ಪ್ರತಿಯೊಬ್ಬ ವ್ಯಕ್ತಿಗೂ ಈ ಕಲಿಯುಗದಲ್ಲಿ ವೈರಿ ಸರ್ವೇ ಸಾಮಾನ್ಯ. ಯಾವುದೇ ವ್ಯಕ್ತಿ ಕೇಳಿ, ನನಗೊಬ್ಬ ವೈರಿ ಇದ್ದಾನೆ, ನನಗಿತ್ತೊಬ್ಬ ಹಿತಶತ್ರುಗಳಿದ್ದಾನೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಅಂದರೆ ಹಿತಶತ್ರುಗಳಿಲ್ಲದವರು ಯಾರು? ಯಾರೂ ಇಲ್ಲ. ಅದಕ್ಕೆ ಅದನ್ನು ಕಲಿಯುಗ ಅಂತ ಕರೆಯತಕ್ಕಂಥದ್ದು. ಆದರೆ ತುಲಾರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ನಿಮ್ಮ ವೈರಿಗಳು ನಿಮ್ಮ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಿರ್ತಾರೋ, ನಿಮ್ಮ ವಿರುದ್ಧ ಇಲ್ಲ ಸಲ್ಲದ ಆಪಾದನೆಗಳನ್ನು ನಿಮ್ಮ ಮೇಲೆ ಮಾಡ್ತಿರ್ತಾರೋ, ಅವರ ಬಾಯನ್ನು ಮುಚ್ಚಿಸ್ತೀರಾ. ಖಂಡಿತವಾಗಿಯೂ ಅವರ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರ. ಅದೇ ರೀತಿ ಈ ವಾರ ನಿಮಗೆ ಕೈಗೊಂಡ ಎಲ್ಲ ಕೆಲಸ ಕಾರ್ಯದಲ್ಲೂ ಜಯತ್ವ ಪ್ರಾಪ್ತವಾಗತ್ತೆ. ಈ ವಾರ ನೀವು ಏನೇ ಕೆಲಸಕ್ಕೆ ಕೈ ಹಾಕಿ ಖಂಡಿತವಾಗಿಯೂ ಆ ಕೆಲಸದಲ್ಲಿ ಲಾಭವನ್ನು ನೋಡ್ತೀರಾ. ಲಕ್ಷ್ಮಿ ಅನುಗ್ರಹವಾಗತಕ್ಕಂಥದ್ದು. ಸಂಪೂರ್ಣ ಕೆಲಸದಲ್ಲಿ ತೊಡಗಿಕೊಂಡು ತುಂಬ ಬ್ಯುಸಿಯಾಗಿ ಟೈಮೇ ಇಲ್ಲಪ್ಪ ಕೆಲಸಕ್ಕೆ, ಅಷ್ಟು ಕೆಲಸ ಭಗವಂತ ಈ ವಾರ ನಿಮಗೆ ಕರುಣಿಸಿಕೊಡತಕ್ಕಂಥದ್ದು. ಅಂದರೆ ತುಲಾರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ತುಂಬ ಚೆನ್ನಾಗಿದೆ. ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯ ಸಹಿತವಾಗಿ ಇಷ್ಟ ಕಾಮನೆಗಳು ಈ ವಾರ ಈಡೇರತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗಿರುತ್ತೆ, ಈ ಕೆಲಸ ಆಗಬೇಕಾಗಿತ್ತಲ್ಲಪ್ಪ ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತೀರ, ಹೇಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿರ್ತೀರ. ಖಂಡಿತವಾಗಿಯೂ ಅಂಥವರಿಗೆ ಈ ವಾರ ಇವೆಲ್ಲ ಕೆಲಸ ಕಾರ್ಯದಲ್ಲೂ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಡ್ತೀರಾ. ಅದು ಮನಸ್ಸಿಗೆ ಸಮಾಧಾನವನ್ನು ತಂದು ಕೊಡತಕ್ಕಂಥದ್ದು. ಅಂದರೆ ತುಲಾರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಶುಭದ ವಾರ ಅಂತ ಹೇಳ್ಬೋದು. ವೀಣಾನವರು ಪ್ರಶ್ನೆಯನ್ನು ಕೇಳಿದ್ರಿ, ಯಾವ ರೀತಿ ಇದೆ ನನ್ನ ಭವಿಷ್ಯ ಅಂತ. ಖಂಡಿತವಾಗಿಯೂ ಸಂಪೂರ್ಣ ಭವಿಷ್ಯ ಚಿಂತೆಯಿಂದ ಸ್ವಲ್ಪ ಮಟ್ಟಿಗೆ ಕಷ್ಟದಿಂದ ಕೂಡಿದೆ. ಆದಷ್ಟು ಶೀಘ್ರವಾಗಿ ಮನದೇವರ ದರ್ಶನವನ್ನು ಕುಟುಂಬ ಸಮೇತವಾಗಿ ಪಡ್ಕೊಳ್ಳಿ. ಖಂಡಿತ ಈಗಿರತಕ್ಕಂಥ ಸಮಸ್ಯೆ, ಮುಂದೆ ಬರತಕ್ಕಂಥ ದೊಡ್ಡ ಸಮಸ್ಯೆಗಳು ದೂರವಾಗತಕ್ಕಂಥದ್ದು. ಅದೇ ರೀತಿ ಚಂದ್ರಶೇಖರ್ ಅವರು ಕೇಳಿದರೆ ಹೇಗಿದೆ ಜಾತಕ ಅಂಥೇಳಿ. ರೋಹಿಣಿ ನಕ್ಷತ್ರ ವೃಷಭರಾಶಿ ಬರುತ್ತೆ ನಿಮ್ಮದು. ಖಂಡಿತವಾಗಿ ಭವಿಷ್ಯ ತುಂಬ ಚೆನ್ನಾಗಿದೆ, ಒಳ್ಳೆ ಲಾಭವನ್ನು ಖಂಡಿತವಾಗಿಯೂ ನೋಡ್ತೀರಾ. ಸಿದ್ದರಾಜ್ ಅನ್ನೋರು ಕಮೆಂಟ್ ಮಾಡಿದ್ರಿ, ಧನಿಷ್ಠ ನಕ್ಷತ್ರ ಕುಂಭರಾಶಿ ಬರುತ್ತೆ, ನನ್ನ ಜಾತಕ ಯಾರ ಹತ್ರ ಬೇಡಿ ತೋರಿಸಿದ್ರು ಕೂಡ ಚೆನ್ನಾಗಿಲ್ಲ, ಸಮಸ್ಯೆಗಳಿದೆ ಅಂತ. ಅಷ್ಟು ದೊಡ್ಡ ಸಮಸ್ಯೆ ಎದುರಿಸ್ತಾ ಇದ್ದೀನ. ಖಂಡಿತವಾಗಿಯೂ ಅಂಥ ದೊಡ್ಡ ಮಟ್ಟದ ಸಮಸ್ಯೆಗಳು ಎದುರಿಸ್ತಾ ಇಲ್ಲ. ಆದರೆ ಶನಿಯ ದಶಾಭುಕ್ತಿ ನಡೀತಾ ಇದೆ, 7.5 ಕೂಡ ನಡೀತಾ ಇದೆ. ದಶಾಭುಕ್ತಿ ಯಥೇಚ್ಛವಾಗಿ ಭಗವಂತ ಕಷ್ಟ ಕೊಡತಕ್ಕಂಥದ್ದು 7.5 ಹೋಲಿಸ್ಕೊಂಡ್ರೆ. ಎರಡೂ ಕೂಡ ನಡೀತಿರ್ಬೇಕಾದ್ರೆ ಪರೀಕ್ಷೆಗಳು, ಸಂಕಷ್ಟಗಳು ಮತ್ತು ನಿಮ್ಮವರು ಯಾರು ಅಂತ ಭಗವಂತ ನಿಮ್ಗೆ ತೋರಿಸ್ಕೊಡ್ತಕ್ಕಂಥ ಪ್ರಮುಖ ಸಮಯ. ಹಾಗಾಗಿಯೇ ನಿಮಗೆ ಯಥೇಚ್ಛವಾಗಿ ಸಮಸ್ಯೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಈ ಸಮಯದಲ್ಲಿ ಆದಷ್ಟು ಬಡವರಿಗೆ ಅನ್ನದಾಸುಗಳನ್ನು ಮಾಡಿಕೊಡಿ. ತುಂಬ ವಿಕೃತವಾಗಿ ಹುಟ್ಟಿರ್ತಕ್ಕಂಥ ಮನುಷ್ಯರಿಗೆ ಕಬ್ಬಿಣವನ್ನು ದಾನವಾಗಿ ಕೊಡಿ, ಬ್ಲ್ಯಾಂಕೆಟ್ಸ್ಗಳನ್ನು ದಾನವಾಗಿ ಕೊಡಿ. ಅದು ಕಪ್ಪು ಬಣ್ಣದ್ದಾಗಿರಬೇಕು, ತುಂಬ ವಿಶೇಷ. ಹಸುವಿಗೆ ಹುಲ್ಲನ್ನು ಕೊಡತಕ್ಕಂಥದ್ದಾಗಿರ್ಬೋದು. ಆಂಜನೇಯನ ಪ್ರಾರ್ಥನೆ ಯಥೇಚ್ಛವಾಗಿ ಮಾಡಿ. ವಿಷ್ಣು ಸಹಸ್ರನಾಮವನ್ನು ಕೇಳಿ. ಖಂಡಿತವಾಗಿಯೂ ಯಾರು 7.5 ಎದುರಿಸ್ತಾ ಇರ್ತೀರೋ, ಯಾರೋ ಶನೇಶ್ವರನ ದಶಭುಕ್ತಿ ನಡೀತಾ ಇದೆಯೋ, ಇಷ್ಟೆಲ್ಲ ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಶನೇಶ್ವರನ ಶುಭ ದೃಷ್ಟಿ, ಶನೇಶ್ವರನಿಂದ ಶುಭ ಫಲವನ್ನು ನೀವು ಅಪೇಕ್ಷೆ ಮಾಡ್ಬೋದು. ಗುರುಪ್ರಸಾದ್ ಅವರು ಕಮೆಂಟ್ ಮಾಡಿದ್ರಿ, ಸಾಲಬಾಧೆ ಯಥೇಚ್ಛವಾಗಿ ಕಾಡಿಸ್ತಾ ಇದೆ ಅಂಥೇಳಿ. ಆದಷ್ಟು ಬೇಗ ಕುಲದೇವರ ಆರಾಧನೆಯನ್ನು ಮಾಡತಕ್ಕಂಥದ್ದು. ಮನೆದೇವರ ಶಾಪಕ್ಕೊಳಗಾಗಿದ್ದೀರಾ, ಮನೆದೇವರು ಯಾವುದೋ ಅರಕೆಯೋ ಅಥವಾ ಮನೆದೇವರಿಗೆ ಕರೆಕ್ಟಾಗಿ ಪೂಜೆ ಪುನಸ್ಕಾರ ನಿಮ್ಮ ಮನೆಯಲ್ಲಿ ಶ್ರದ್ಧೆಯಿಂದ ಮಾಡಿಲ್ಲ, ಅದಕ್ಕಾಗಿಯೇ ಈ ರೀತಿ ಸಮಸ್ಯೆ ಎದುರಿಸ್ತಕ್ಕಂಥದ್ದು. ಮನೆದೇವರ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆಯೇ ಕುಬೇರ ಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ತಂದು ಪೂಜೆಯನ್ನು ಮಾಡತಕ್ಕಂಥದ್ದು. ಈ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಯಥೇಚ್ಛವಾಗಿ ಆಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮಗೆ ಖಂಡಿತವಾಗಿಯೂ ವಿಜಯತ್ವ ಪ್ರಾಪ್ತವಾಗತ್ತೆ. ಆದರೆ ಹೋಗತಕ್ಕಂಥ ಮಾರ್ಗ ಅಷ್ಟು ಸುಲಭವಾಗಿರೋದಿಲ್ಲ. ಖಂಡಿತವಾಗಿಯೂ ಹೋಗತಕ್ಕಂಥ ಅಷ್ಟು ಮಾರ್ಗ ಕಷ್ಟದಿಂದ
ಸ್ವಲ್ಪ ಮಟ್ಟಿಗಾದರೂ ಕೂಡ ನಷ್ಟದಿಂದ ಕೂಡಿರತಕ್ಕಂಥದ್ದು. ಇದಕ್ಕಾಗಿಯೇ ಸಂಪೂರ್ಣ ವಾರ ಗೊಂದಲವನ್ನು ಮಾಡ್ಕೊಳ್ತೀರಾ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಕನ್ಫ್ಯೂಸ್ ಸ್ಟೇಜಿಗೆ ಹೋಗ್ತೀರಾ. ಇದು ದೊಡ್ಡ ಸಮಸ್ಯೆಯನ್ನು ನಿಮಗೆ ತಂದುಕೊಡತಕ್ಕಂಥದ್ದು. ಹಾಗೆಯೇ ಕೈಗೊಂಡ ಎಲ್ಲ ಕೆಲಸ ಕಾರ್ಯದಲ್ಲೂ ಜಯತ್ವ ಪ್ರಾಪ್ತವಾಗತ್ತೆ. ಎಚ್ಚರಿಕೆಯನ್ನು ಹೆಜ್ಜೆ ಇಡಿ. ಕೊಂಚ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದರೂ ಕೂಡ ವೃಶ್ಚಿಕ ರಾಶಿಯವರಿಗೆ ದೊಡ್ಡ ಗಂಡಾಂತರವೇ ಈ ವಾರ ಕಾದಿರತಕ್ಕಂಥದ್ದು. ಅತಿಯಾದ ವಿನಯ ನಿಮಗೆ ಈ ವಾರ ಮೋಸ ಹೋಗತಕ್ಕಂತಹ ಚಾನ್ಸಸ್ಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ. ಎಲ್ಲರೂ ನಮ್ಮವರೇ ಅಂತ ನಂಬತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ನಂಬಿಕೆ ಇರಬೇಕು. ಆದರೆ ಎಲ್ಲರೂ ನಮ್ಮವರೇ ಅಂತೇಳಿ ಎಲ್ಲವನ್ನ ಹೇಳ್ತಾ ಹೋದರೆ ಖಂಡಿತವಾಗಿಯೂ ಸಮಸ್ಯೆಯ ಸುಳಿಯಲ್ಲಿ ಸಿಗಾಕೊಳ್ತಕ್ಕಂಥದ್ದಾಗ್ಬಿಡುತ್ತೆ. ಅತಿಯಾದ ಮಾತುಕತೆ, ಆತ್ಮೀಯರು ಅಂಥೇಳಿ ಆಡತಕ್ಕಂಥ ಮಾತುಗಳಿಂದ ಸಂಬಂಧಗಳಲ್ಲಿ ವಿರಸ ಉಂಟಾಗ್ಬೋದು, ಹಾಗೂ ಸಂಬಂಧದಲ್ಲಿ ಕಂದಕವೇ ಸೃಷ್ಟಿಯಾಗ್ಬೋದು. ಹಾಗಾಗಿ ವೃಶ್ಚಿಕ ರಾಶಿಯವರು ಆಡತಕ್ಕಂಥ ಮಾತಿನ ಮೇಲೆ ನಿಗವಿಟ್ಟು ಮಾತನಾಡತಕ್ಕಂಥದ್ದು. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ಧನುಸ್ಸು ರಾಶಿಯವರಿಗೆ ಒಟ್ಟು 12 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಖಂಡಿತವಾಗಿಯೂ ಈ ವಾರ ಕಷ್ಟವನ್ನು ನೋಡತಕ್ಕಂಥ ವಾರವಾಗಿರುತ್ತೆ ಧನುಸ್ಸು ರಾಶಿಯವರಿಗೆ. ಧನುಸ್ಸು ರಾಶಿಯವರಿಗೆ ಈ ವಾರ ಯಾವುದೂ ಕೂಡ ಸುಲಭವಾಗಿ ಕೈ ಸಿಗತಕ್ಕಂಥದ್ದಲ್ಲ. ಎಲ್ಲವೂ ಕೂಡ ಕಷ್ಟದಿಂದ ಇರತಕ್ಕಂಥದ್ದು. ಅದೇ ರೀತಿ ಈ ವಾರ ಎಷ್ಟು ಬುದ್ಧಿವಂತಿಕೆಯಿಂದ ನಡೆದುಕೊಳ್ತೀರೋ ಅಷ್ಟು ಲೇಸು. ಇಲ್ಲದಿದ್ದರೆ ಸಮಸ್ಯೆ ಬೇಡ ಅಂದರೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನೀವು ತಪ್ಪೇ ಮಾಡಿಲ್ಲ ಅಂದರೂ ಕೂಡ ನೀವು ತಪ್ಪು ಮಾಡಿದ್ದಾನೆ ಅಂತೇಳಿ ನಿಮ್ಮನ್ನು ಅಪವಾದದ ಸ್ಥಳದಲ್ಲಿ ನಿಂತಿಸ್ಬಿಡ್ತಾರೆ ಜನ. ಅಂದರೆ ನಿಮ್ಮ ಪಾಡು ನೀವು ಇರ್ತೀರಾ, ನೀವಾಯಿತು ನಿಮ್ಮ ಕೆಲಸವಾಯಿತು ಅಂತಿದ್ರು ಕೂಡ ಯಾರೋ ಬಂದು ಮಧ್ಯದಲ್ಲಿ ಬಂದು ನಿಮ್ಮನ್ನು ಬ್ರೈನ್ ವಾಶ್ ಮಾಡಿ ಇದು ಯಾಕೆ ಮಾಡ್ತಿದ್ದೆ ಬಾ ಈ ಥರ ಮಾಡು ಅಂತೇಳಿ ಏನೋ ಮಾಡ್ಸೋಕೆ ಹೋಗಿ ಮತ್ತೇನೋ ನಿಮ್ಮ ಕೈಲಿ ಮಾಡಿಸಿ ನಿಮ್ಮನ್ನು ಸಮಸ್ಯೆಯಲ್ಲಿ ತಂದಿಟ್ಟು ಆ ವ್ಯಕ್ತಿಯಲ್ಲಿಂದ ಪಾರಾಗ್ತಾರೆ. ಹಾಗಾಗಿಯೇ ಈ ವಾರ ಧನುಸ್ಸು ರಾಶಿಯವರು ಮನಸ್ಸಿನ ಮಾತನ್ನು ಕೇಳಿ, ಬುದ್ಧಿ ಮಾತನ್ನಲ್ಲ, ಮನಸ್ಸನ್ನೇನು ಹೇಳುತ್ತೆ, ಮನಸ್ಸು ಯಾವ ಸತ್ಯ ಅಂತ ಹೇಳುತ್ತೋ ಆ ಸತ್ಯದ ಮಾರ್ಗದಲ್ಲಿ ಹೋಗಿ. ಕಷ್ಟವೇ ಆಗಿರ್ಬೋದು, ಆದರೆ ಖಂಡಿತ ಸತ್ಯ ಮಾರ್ಗದಲ್ಲಿ ಮುನ್ನಡೆದರೆ ವಾರದ ಅಂತ್ಯದಲ್ಲೇ ಜಯತ್ವ ಜಾಸ್ತಿ ಸಿಗುತ್ತೆ. ಇಲ್ಲ ನಾನು ಶಾರ್ಟ್ಕಟ್ಟಲ್ಲಿ ಹೋಗ್ತೇನೆ, ತುಂಬ ಕಷ್ಟವಾಗತ್ತೆ ಅಂಥೇಳಿ ಬೇಗ ಗೋಲ್ ರೀಚ್ ಆಗ್ತೀನಿ ಅಂತ ಹೋದರೆ ಖಂಡಿತವಾಗಿ ಗುರಿ ಮುಟ್ಟೋದಿಲ್ಲ. ಯಾವುದೋ ಕಂದಕಕ್ಕೋ ದೊಡ್ಡ ಹಳ್ಳಕ್ಕೋ ಬಿದ್ದಿರ್ತೀರ. ಹಾಗಾಗಿ ಧನುಸ್ಸು ರಾಶಿಯವರು ಈ ವಿಚಾರದಲ್ಲಿ ಜಾಗ್ರತೆಯ ಹೆಜ್ಜೆ ಇಡತಕ್ಕಂಥದ್ದು. ಉಮೇಶ್ ಕಂದಕೂರ್ ಅವರು ಮೆಸೇಜನ್ನು ಮಾಡಿದ್ರಿ, 2ನೇ ಮದುವೆಯನ್ನು ಮಾಡ್ಕೊಳ್ಬೋದಾ, ಅವಕಾಶಗಳಿದೆಯಾ ಅಂತ. ಖಂಡಿತ ಜಾತಕದಲ್ಲಿ ಸೂಚನೆ ಇದೆ. ಆದರೆ ಮದುವೆ ಮುಂಚಿತವಾಗಿ ಗ್ರಹ ಶಾಂತಿಗಳನ್ನು ಮಾಡಿಸ್ಕೊಂಡು ತದನಂತರ ಮದುವೆಗೆ ಮುಂದುವರಿಯತಕ್ಕಂಥದ್ದು. ದಿವಾಕರನ್ ಅವರು ಕಮೆಂಟನ್ನು ಮಾಡಿದ್ರಿ, ನನ್ನ ಮಗನನ್ನು ಹೈಯರ್ ಎಜುಕೇಷನ್ ಕಳಿಸ್ಬೋದಾ, ಆ ಯೋಗ ಇದೆಯಾ ಅಂತ. ಖಂಡಿತವಾಗಿಯೂ ಇದೆ ಆ ಯೋಗ. ಆದರೆ ಆ ಪ್ರೋಸೆಸ್ ಇದೆಯಲ್ಲ, ಇಲ್ಲಿಂದ ಆ ವಿದೇಶಕ್ಕೆ ಹೋಗತಕ್ಕಂಥ ಪ್ರೋಸೆಸ್ ಇರುತ್ತಲ್ಲ, ಅದೇ ತುಂಬ ಕಷ್ಟಕರದಿಂದ ಕೂಡಿರುತ್ತದೆ. ಅಲ್ಲೋದ ಮೇಲೂ ಕೂಡ ದೊಡ್ಡ ಸವಾಲನ್ನು ಮಕ್ಕಳು ಎದುರಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ. ಹಾಗಾಗಿ ಹೋಗೋಕ್ಕಿಂತ ಮುಂಚಿತವಾಗಿ ಚಂದ್ರನಿಗೆ ಸಂಬಂಧಪಟ್ಟಂತಹ ಜಪಗಳು ಆಗಲಿ, ತದನಂತರವೇ ಈ ಪ್ರೋಸೆಸ್ಸನ್ನು ಶುರು ಮಾಡಿದ್ರೆ ಖಂಡಿತವಾಗಿಯೂ ವಿಜತ್ವ ಪ್ರಾಪ್ತವಾಗುತ್ತೆ. ಲತಾನವರು ಕೂಡ ಕಮೆಂಟನ್ನು ಮಾಡಿದ್ರಿ, ಜಾತಕವನ್ನು ಪರಿಶೀಲನೆ ಮಾಡಿಕೊಡಿ ಅಂಥೇಳಿ. ನಿಮ್ಮ ಜಾತಕವನ್ನು ನೋಡಿದಾಗ ಪಿತೃದೋಷ ಕಂಡು ಬಂದಿದೆ. ಪ್ರಮುಖವಾಗಿ ಪ್ರಬಲ ಪಿತೃದೋಷವಿದೆ, ರವಿ ಶನಿಯ ಕಾಂಬಿನೇಷನ್. ಹಾಗಾಗಿ ಪಿತೃದೋಷವನ್ನು ಪರಿಹಾರ ಮಾಡ್ಕೊಳ್ಳಿ, ಇರತಕ್ಕಂತಹ ಸಂಕಷ್ಟಗಳು ದೂರವಾಗತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ 8 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಎಲ್ಲ ವಿಚಾರದಲ್ಲೂ ಮಕರ ರಾಶಿಯವರು ಈ ವಾರ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಮನಸ್ಸಿನ ಇಷ್ಟೈಶ್ವರ್ಯ ಈಡೇರತಕ್ಕಂಥದ್ದು. ನಿಮ್ಮ ಮನೆಯಲ್ಲಿರತಕ್ಕಂತಹ ಒಂದಷ್ಟು ವಿಚಾರದಲ್ಲಿ ಸಮಸ್ಯೆಗಳು ದೂರವಾಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥದ್ದು. ಅದೇ ರೀತಿ ಈ ವಾರ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಖಂಡಿತವಾಗಿ ಮನಸ್ಸು ಏನು ಹೇಳುತ್ತೋ ಆ ಕೆಲಸವನ್ನು ಮಾಡಿ ಜಯತ್ವ ನಿಮ್ಮದಾಗಿರ್ತಕ್ಕಂಥದ್ದು.
ಅದೇ ರೀತಿ ನಿಮ್ಮ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಮಕರ ರಾಶಿಯವರು. ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಏರುಪೇರಾಗತ್ತೆ. ಹಾಗೆಯೇ ಅತಿಯಾದ ಚಿಂತೆ ನಿಮ್ಮನ್ನು ಆರೋಗ್ಯದ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳತಕ್ಕಂತಹ ಸಂದರ್ಭವನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ಅತಿಯಾದ ಚಿಂತೆ ಯಾವತ್ತಿದ್ರೂ ಸಂಕಷ್ಟವೇ. ಅದು ಮಕರ ಅಂತಲ್ಲ, ಪ್ರತಿಯೊಬ್ಬ ರಾಶಿಯವರಿಗೂ ಪ್ರತಿಯೊಬ್ಬ ಜೀವಿಗೂ ಚಿಂತೆ ಇರಬೇಕು, ಆದರೆ ಅತಿಯಾದ ಚಿಂತೆ ಇರತಕ್ಕಂಥದ್ದಲ್ಲ. ಹಾಗಾಗಿ ಮಕರ ರಾಶಿಯವರು ಇಂತಿಷ್ಟು ವಿಚಾರದಲ್ಲಿ ಜಾಗ್ರತೆಯ ಹೆಜ್ಜೆ ನೀಡಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ 9 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಮನೆಗೆ ಬಂಧುಗಳ ಆಗಮನದಿಂದ ಸ್ವಲ್ಪ ಮಟ್ಟಿಗೆ ಸಂತೋಷ ಜಾಸ್ತಿ ಆಗತಕ್ಕಂಥದ್ದು. ಆತ್ಮೀಯರೊಂದಿಗೆ ಸಂಭಾಷಣೆಯನ್ನು ಮಾಡುವ ಮುಖಾಂತರ ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥದ್ದು. ಹಾಗೆಯೇ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಒಳ್ಳೆ ಲಾಭವನ್ನು ನೋಡ್ತೀರ. ಅಂದರೆ ಕುಂಭರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ, ಶುಭವಾರವಾಗಿರುತ್ತೆ ಅಂಥೇಳಿ. ಅದೇ ರೀತಿ ಈ ವಾರ ಸಮಾಜದಲ್ಲಿ ಉತ್ತಮ ಸನ್ಮಾನಗಳನ್ನು ಪಡಿತೀರಾ. ನಿಮ್ಮ ಸಮಾಜದಲ್ಲಿ ನಿಮ್ಮನ್ನು ಗುರುತಿಸಬೇಕೇ ಆಗತ್ತೆ. ಎಲ್ಲ ರೀತಿಯ ಸವಲತ್ತುಗಳನ್ನು ಪಡೆದುಕೊಳ್ತೀರಾ. ನಿಮ್ಮ ಕೀರ್ತಿ ಕೂಡ ಸಮಾಜ ವೃದ್ಧಿ ಆಗತಕ್ಕಂಥದ್ದು. ಆತ್ಮೀಯರೊಂದಿಗೆ ಇನ್ನೂ ಕೂಡ ಬಾಂಧತ್ವ ವೃದ್ಧಿ ಆಗ್ತಾ ಹೋಗುತ್ತೆ. ಖಂಡಿತವಾಗಿಯೂ ಅದು ನಿಮಗೆ ಭವಿಷ್ಯಕ್ಕೆ ಲಾಭವಾಗತಕ್ಕಂಥದ್ದು. ಅಂದರೆ ಕುಂಭರಾಶಿಯವರಿಗೆ ಸಂಪೂರ್ಣದ ವಾರ ಶುಭವಾರ ಅಂತ ಹೇಳ್ಬೋದು. ಕುಮಾರನ್ನವರು ಕೂಡ ಕಮೆಂಟನ್ನು ಮಾಡಿದ್ರಿ, ಜಾಗವನ್ನು ಮನೆಯನ್ನು ಮಾರೋಕ್ಕಾಗ್ತಾ ಇಲ್ಲ ಅಂಥೇಳಿ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ಯಾವುದಾದ್ರೂ ಭೂದೋಷಗಳಿದ್ರೆ ದೂರವಾಗತ್ತೆ. ಹಾಗೂ ಭೂದೇವಿ ಅನುಗ್ರಹದಿಂದ ಏನು ಮಾರಾಟವನ್ನು ಮಾಡಿಕೊಂಡು ಕೊಂಚ ಮಟ್ಟಿಗೆ ಲಕ್ಷ್ಮೀ ಅನುಗ್ರಹ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಎಲ್ಲ ಐಶ್ವರ್ಯ ಈಡೇರತಕ್ಕಂಥದ್ದು. ಶಿವಕುಮಾರನವರು ಕೂಡ ಕಮೆಂಟನ್ನು ಮಾಡಿದ್ರಿ, ಗಂಡ ಹೆಂಡತಿಯ ನಡುವೆ ಉತ್ತಮ ಅನ್ಯೂನತೆ ಇಲ್ಲ ಅಂಥೇಳಿ. ಲಕ್ಷ್ಮೀ ಹೃದಯ ಪಾರಾಯಣ ಸಹಿತವಾಗಿ ಜಪ ಹೋಮಗಳನ್ನು ಮಾಡಿಸ್ಕೊಳ್ಳಿ. ಖಂಡಿತವಾಗಿಯೂ ಮನೆಯಲ್ಲಿ ಉತ್ತಮ ನೆಮ್ಮದಿ ಸಹಿತವಾಗಿ ದಂಪತಿಗಳಲ್ಲಿ ಅನ್ಯೂನ್ಯತೆ ವೃದ್ಧಿ ಆಗತಕ್ಕಂಥದ್ದು. ಲಕ್ಷ್ಮೀ ಹೃದಯ ಪಾರಾಯಣ ಅಂಥೇಳಿ ನೀವು ಗೂಗಲನ್ನು ಸರ್ಚ್ ಮಾಡಿದ್ರು, ಯೂಟ್ಯೂಬ್ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಶ್ಲೋಕಗಳು ಸಿಗತಕ್ಕಂಥದ್ದನ್ನು ಕೇಳಿಸ್ಕೊಳ್ಳಿ. ದಂಪತಿಗಳಿಬ್ಬರು ಕೂಡ ಮನೇಲಿ ಅದನ್ನು ಪ್ಲೇ ಮಾಡಿಬಿಡ್ತಾವನ್ನಿ. ಖಂಡಿತವಾಗಿಯೂ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಸುಮಾನವರು ಕೂಡ ಕಮೆಂಟನ್ನು ಮಾಡಿದ್ರಿ, ಮೂಲ ನಕ್ಷತ್ರ ಧನುಸು ರಾಶಿ ಬರತಕ್ಕಂಥದ್ದು. ನಕ್ಷತ್ರ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಆರೋಗ್ಯದ ಮೇಲೆ ಗಮನ ಹರಿಸಿ. ಮುಂದೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗತಕ್ಕಂಥದ್ದು. ರವೀಂದ್ರನವರು ಕೂಡ ಕಮೆಂಟನ್ನು ಮಾಡಿದ್ರಿ, ಸರ್ಪದೋಷವಿದೆ, ಆದಷ್ಟು ಬೇಗ ಸರ್ಪ ಸಂಸ್ಕಾರ ಸಹಿತ ಆಶ್ಲೇಷ ಬಲಿಯನ್ನು ಮಾಡಿಸ್ಕೊಳ್ಳಿ. ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ. ನಿಮ್ಮ ಬಳಿ ಹಾಗೂ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗತಕ್ಕಂಥದ್ದು. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳ್ಕೊಳ್ಳೋಣ. ಮೀನರಾಶಿಯವರಿಗೆ ಒಟ್ಟು 9 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಖಂಡಿತವಾಗಿಯೂ ಮೀನರಾಶಿಯವರಿಗೆ ಈ ವಾರ ಶುಭದ ವಾರ. ಉತ್ತಮ ಲಕ್ಷ್ಮೀ ಅನುಗ್ರಹವಾಗುತ್ತೆ. ಅನಿರೀಕ್ಷಿತ ಬಂಧುಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮ ಕೂಡಿರತಕ್ಕಂಥದ್ದು. ನಿಮ್ಮ ಆತ್ಮೀಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಅವರ ಒಂದಷ್ಟು ಸಲಹೆಗಳು ಜೀವನವನ್ನು ಬದಲಾಯಿಸತಕ್ಕಂಥ ಒಂದಷ್ಟು ಸನ್ನಿವೇಶಗಳನ್ನು ಸೃಷ್ಟಿ ಮಾಡುತ್ತೆ. ಅದೇ ರೀತಿ ಈ ವಾರ ನೀವು ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ತೀರಾ. ಅನಿರೀಕ್ಷಿತ ಲಕ್ಷ್ಮಿ ಆಗಮನದಿಂದ ಸಾಲವನ್ನು ಕೂಡ ಕೊಂಚ ಮಟ್ಟಿಗೆ ತೀರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಾ. ಹಾಗೆಯೇ ಹೊಸ ಪ್ರಯತ್ನಗಳನ್ನು ಮಾಡೋ ಮುಖಾಂತರ ಅದರಲ್ಲಿ ಯಶಸ್ಸನ್ನು ಕೂಡ ಕಾಡ್ತೀರಾ. ಅಂದರೆ ಮೀನರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಶುಭದ ವಾರ, ಒಳ್ಳೆಯ ಲಾಭದಾಯಕ ವಾರ. ಈ ಸಂಚಿಕೆಯಲ್ಲಿ ಯಾರ್ದಾರು ರಾಶಿ ನಕ್ಷತ್ರವನ್ನು ತೆಗೆದುಕೊಂಡು ಪರಿಶೀಲನೆ ಮಾಡೋಕ್ಕಾಗದೆ ಏನಾದ್ರು ಬಿಟ್ಟಿದ್ರೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಇನ್ಯಾರಿಗಾದರೂ ಕೂಡ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಸೂಕ್ತವಾದ ಸಲಹೆಗಳು, ಮಾರ್ಗದರ್ಶನ ಬೇಕಾಗತ್ತೆ. ಹಾಗೆಯೇ ಇರತಕ್ಕಂಥ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರಗಳು ಬೇಕು ಅಂತ ಹೇಳಿದ್ರೆ ನಮ್ಮನ್ನು ನೇರವಾಗಿ ಭೇಟಿ ಮಾಡತಕ್ಕಂಥದ್ದು. ಹಾಗೆಯೇ ಕಮೆಂಟಲ್ಲೂ ಕೂಡ ನಿಮ್ಮ ಸಮಸ್ಯೆಯನ್ನು ತಿಳಿಸ್ಕೊಳ್ಬೋದು. ಆ ನಂಬರ್ ಏನು ಡಿಸ್ಪ್ಲೇ ಆಗ್ತಿದೆಯಲ್ಲ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ತೇವೆ. ಆನ್ಲೈನ್ ಕೂಡ ನಮ್ಮ ಅಪಾಯಿಂಟ್ಮೆಂಟ್ಸ್ಗಳು ಸಿಗುತ್ತೆ. ಮೈಸೂರು ಹಾಗೂ ಬೆಂಗಳೂರಲ್ಲೂ ಕೂಡ ನೇರವಾಗಿ ಭೇಟಿಯನ್ನು ಕೂಡ ಮಾಡ್ಬೋದು. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತರೊಂದಿಗೆ ನಮ್ಮ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯೂ ಕೂಡ ನನ್ನೆಲ್ಲ ಪ್ರೇಕ್ಷಕರಿಗೆ ಆ ಮಹಾಭಗವಂತ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳನ್ನು ಈಡೇರಿಸಿಕೊಡಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು.